ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಆರೋಗ್ಯ ಮತ್ತು ಶಿಕ್ಷಣ ಮಾನವನ ಬದುಕಿನ ಹೃದಯ ಮತ್ತು ಮೆದುಳು ಇದ್ದ ಹಾಗೆ. ನಮ್ಮ ಶರೀರದಲ್ಲಿ ಹೃದಯ ಇದೆ, ಮೆದುಳಿದೆ. ಅವೆರಡು ಚೆನ್ನಾಗಿ ಕೆಲಸ ಮಾಡಿದ್ರೆ ಬೇರೆ ಅಂಗಾಂಗಗಳೆಲ್ಲ ಚೆನ್ನಾಗಿರ್ತವೆ. ಅವುಗಳಿಗೆ ಅನಾರೋಗ್ಯ ಉಂಟಾಯ್ತು ಅಂದ್ರೆ ಏನು ಮಾಡಕ್ ಬರಲ್ಲ. ಮನುಷ್ಯನ ಬದುಕು ಅದು ಅರ್ಧಂಬರ್ಧ ಆಗುತ್ತೆ, ದುಃಖದಾಯಕ ಆಗುತ್ತೆ, ಭಾರ ಆಗುತ್ತೆ. ಹಾಗೆ ಒಂದು ದೇಶ ಚೆನ್ನಾಗಿರ್ಬೇಕಾದ್ರೆ, ಒಂದು ದೇಶ ನೆಮ್ಮದಿಯಾಗಿರ್ಬೇಕಾದ್ರೆ ಆ ದೇಶದ ಜನರ ಆರೋಗ್ಯ ಮತ್ತು ಶಿಕ್ಷಣ ತುಂಬಾ ಚೆನ್ನಾಗಿರ್ಬೇಕು. ತುಂಬಾ ಚೆನ್ನಾಗಿರೋದು ಅಂದ್ರೆ ಇವಾಗ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಬಹಳ ಇನ್ವೆಸ್ಟ್ಮೆಂಟ್ ಮಾಡೋದು, ಬಹಳ ಬಂಡವಾಳ ಹಾಕಿದ್ರೆ, ಬಹಳ ಜನ ಅದ್ರಲ್ಲಿ ಕೆಲಸ ಮಾಡಿದ್ರೆ ಅವು ಚೆನ್ನಾಗಿರ್ತವೆ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಹಾಗೇನಲ್ಲ. ಅದು ಬೇಕು, ಅದಕ್ಕೆ ಬಂಡವಾಳನೂ ಬೇಕು, ಮಾನವ ಸಂಪನ್ಮೂಲನೂ ಬೇಕು. ಅದಿಲ್ಲದೆ ಕೆಲಸ ಆಗಲ್ಲ. ಆದ್ರೆ ಬಹಳ ಬೇಕು ಅಂತ ಅನ್ನೋದಕ್ಕಿಂತ ಕ್ವಾಲಿಟಿ ಆಗಿರುವಂತಹದ್ದು ಬೇಕು. ಗುಣಮಟ್ಟ ಚೆನ್ನಾಗಿರುವಂತಹ ಮಾನವ ಸಂಪನ್ಮೂಲ ಮತ್ತು ಉನ್ನತ ಗುಣಮಟ್ಟದ ವ್ಯವಸ್ಥೆ ಬೇಕಾಗುತ್ತೆ. ಯಾಕೋ ಗೊತ್ತಿಲ್ಲ, ಮನುಷ್ಯ, ಅದರಲ್ಲೂ ಭಾರತೀಯರು ಸ್ವಾತಂತ್ರ್ಯ ಬಂದ ಮೇಲೆ ಅಥವಾ ಸ್ವಾತಂತ್ರ್ಯಕ್ಕಿಂತ ಮೊದಲಂತೂ ಬಡತನ, ದಾರಿದ್ರ್ಯ, ಆಲಸ್ಯ ಮತ್ತು ದಬ್ಬಾಳಿಕೆ, ಬ್ರಿಟಿಷರ ದಬ್ಬಾಳಿಕೆ. ನಮ್ಮಲ್ಲಿ ಬಡತನ ಇದ್ದಲ್ಲಿ ಯಾವಾಗಲೂ ಯೋಜನೆಗಳು, ಉನ್ನತ ಮಾರ್ಗ ಸಿಕ್ಕಲ್ಲ, ಒಳ್ಳೆ ಯೋಜನೆಗಳು ಮಾಡೋಕ್ಕಾಗಲ್ಲ. ಬರೀ ಹೊಟ್ಟೆಪಾಡು, ಹೊಟ್ಟೆ ಬಟ್ಟೆಗೆ ಹೋರಾಟ ದೊಡ್ಡದಾಗುತ್ತೆ. ಸ್ವಾತಂತ್ರ್ಯ ಬಂದ ಮೇಲೂ ಕೆಲವು ದಿನಗಳ ಕಾಲ ಇದೇ ಪರಿಸ್ಥಿತಿ ಮುಂದುವರಿಯಿತು. ಅದು ಬೇಗ ಎಚ್ಚೆತ್ಕೊಳ್ಳಿಲ್ಲ ನಮ್ಮ ಭಾರತೀಯರು. ಸಾಮಾನ್ಯ ಜನರು ಯಾವ ಮಾರ್ಗದಲ್ಲಿ ಇರ್ಬೇಕು, ಯಾವ ಮಾರ್ಗಕ್ಕೆ ಹೋಗ್ಬೇಕು ಅಂತ ಒದ್ದಾಡ್ತಿರುವಾಗ ರಾಜಕಾರಣಿಗಳು, ಉದ್ಯಮಿಗಳ ಕೆಲವರು ಭ್ರಷ್ಟಾಚಾರಕ್ಕೆ ತೊಡ್ಕೊಂಡ್ರು. ಬಹಳ ದೊಡ್ಡ ಕಳಂಕ ಆಯಿತು ಅದು ಭಾರತಕ್ಕೆ. ಆವಾಗ ಸಾಮಾನ್ಯ ಜನರು ಹೋರಾಟ ಮಾಡ್ಬೇಕಾಗಿ ಬಂತು, ಮಾಡಿದ್ರು. ಸ್ವಲ್ಪ ಮಟ್ಟಿನ ಯಶಸ್ಸನ್ನು ಪಡ್ಕೊಂಡಿದ್ದಾರೆ. ಆದ್ರೆ ಈಗ ಏನಾಗ್ತಾ ಇದೆ ಅಂದ್ರೆ ಈ ಎರಡು ಕ್ಷೇತ್ರಗಳು ತಪ್ಪು ದಾರಿಯನ್ನು ಹಿಡಿದಿದಾವೇನೋ ಅಂತ ಭಾವನೆ ಬರ್ತಾ ಇದೆ. ಯಾಕಂದ್ರೆ ಆರೋಗ್ಯ ಸಿಗ್ಬೇಕಾಗಿತ್ತು. ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ಕಟ್ಟಿ, ಬಹಳ ದೊಡ್ಡ ಹಾಸ್ಪಿಟ್ಲ್ಗಳು ಕಟ್ಟಿದ್ದಾರೆ, ಹೆಸರು ಹಂಗೆ ಇಟ್ಟಿದ್ದಾರೆ. ಭಾರತ, ಕರ್ನಾಟಕ, ದೇವ್ರ ಹೆಸರೆಲ್ಲ ಹೋದ್ವು ಹಾಸ್ಪಿಟ್ಲ್ಗಳಿಗೆ ಕಡಿಮೆ. ಈಗೆಲ್ಲ ಗ್ಲೋಬಲ್, ಗೊತ್ತಾಯ್ತಲ್ಲ. ಆಮೇಲಿಂದ ಬೇರೆ ಬೇರೆ ಖಂಡಗಳ ಹೆಸರು, ಊರುಗಳ ಹೆಸರು, ಒಟ್ಟು ಪ್ರಸಿದ್ಧಿಗೆ ಏನ್ ಮಾಡ್ಬೇಕು ಎಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ಜನರಿಗೆ ನೆಮ್ಮದಿ ಸಿಕ್ಕಿದೆಯಾ? ಆಸ್ಪತ್ರೆಗಳಿಂದ, ದವಾಖಾನೆಗಳಿಂದ ಜನರಿಗೆ ನೆಮ್ಮದಿ ಸಿಕ್ಕಿದೆಯಾ? ಅದನ್ನ ಎಲ್ಲರೂ ವಿಚಾರ ಮಾಡ್ಬೇಕು. ಜನರ ಮೆಂಟಾಲಿಟಿನೂ ಬದಲಾವಣೆ ಆಗ್ಬೇಕು, ವೈದ್ಯರದು ಬದಲಾವಣೆ ಆಗ್ಬೇಕು. ಆಗಲ್ಲ, ವೈದ್ಯರದ ಬದಲಾವಣೆ ಆಗಲ್ಲ. ಯಾವಾಗ ಯಾವುದೇ ಕ್ಷೇತ್ರ ಹಣದ ದಾಹವನ್ನು ಬೆಳೆಸ್ಕೊಳುತ್ತೋ ಅದು ಖಂಡಿತವಾಗಿಯೂ ಯಶಸ್ವಿ ಆಗಲ್ಲ. ತನಗೂ ದುಃಖ, ತನಗೂ ಹಿಂಸೆ ಮಾಡ್ಕೊಂಡು ಬೇರೆಯವ್ರಿಗೂ ಹಿಂಸೆ ಮಾಡ್ತಕ್ಕಂಥದ್ದನ್ನು ಕಾಣ್ತೀವಿ. ಕೊರೋನಾ ಸಂದರ್ಭದಲ್ಲಿ ನೀವೆಲ್ಲ ಈ ಒಂದು ಇದನ್ನು ಗಮನಿಸ್ಬೋದು. ರಾಜಕಾರಣಿಗಳು ತಂಬೆನ್ ತಾವೇ ತಟ್ಕೊಂಡ್ರು, ನಾವ್ ಹಂಗ್ ಮಾಡಿದೀವಿ, ನಾವ್ ಹಿಂಗ್ ಮಾಡಿದೀವಿ ಅಂತ ಹೇಳಿ.
ಆದರೆ ಎಷ್ಟು ಅನ್ಯಾಯಗಳು, ಅವ್ಯವಹಾರಗಳು, ಮುಗ್ಧ ಜೀವಗಳ ಬಲಿಯಾದವು, ಎಷ್ಟು ಹಿಂಸೆಪಟ್ಟು ಜನ ಎಷ್ಟು ಹಿಂಸೆಪಟ್ಟರು ಅನ್ನೋದೆಲ್ಲ ನಾವು ಗಮನಿಸಿದಾಗ ಎಂಥ ವ್ಯಾಪಾರಿ ಮನೋಭಾವನೆ, ಕೆಟ್ಟ ವ್ಯಾಪಾರಿ ಮನೋಭಾವನೆ ಶುರುವಾಗಿತ್ತು ಅಥವಾ ನಡೀತು ಆ ಸಂದರ್ಭದಲ್ಲಿ ಅನ್ನೋದು ಅರ್ಥ ಆಗತ್ತೆ. ಅದಕ್ಕೆ ನಾವು ತಿಳ್ಕೋಬೇಕು, ಸ್ವಲ್ಪ ಮನುಷ್ಯ ನೋಡ್ಬೇಕು, ಹಿಂತಿರುಗಿ ನೋಡ್ಬೇಕು. ತನ್ನ ಮಾರ್ಗವೇ ಸರಿ ಅಂತ ಅನ್ನೋದಕ್ಕಿಂತ ಬೇರೆಯವರು ತಪ್ಪುಗಳನ್ನು ತೋರಿಸಿಕೊಟ್ಟಾಗ, ಅದರಲ್ಲೂ ಪ್ರಜ್ಞಾವಂತರು, ಸ್ಪಿರಿಚುವಲ್ ಮಾರ್ಗದಲ್ಲಿರ್ತಕ್ಕಂಥವ್ರು ಮತ್ತು ಅನೇಕ ಜನ ವಿಜ್ಞಾನಿಗಳು ಕೂಡ ತೋರಿಸ್ಕೊಟ್ಟಿದ್ದಾರೆ, ವೈದ್ಯ ವಿಜ್ಞಾನಿಗಳು ಹೇಳಿದ್ದಾರೆ. ಒಬ್ಬ ವೈದ್ಯರಂತೂ ಮಂಗಳೂರು ಕಡೆಯವರು ಗಲಾಟೆ ಮಾಡಿ ಅವ್ರಿಗೆ ಜೈಲಿಗೆ ಹಾಕುವಷ್ಟರ ಮಟ್ಟಿಗೆ ಹೋಯ್ತು ಸರ್ಕಾರ. ಅಂದ್ರೆ ನಾನು ಮಾಸ್ಕ್ ಹಾಕಲ್ಲ, ಮಾಸ್ಕ್ ಹಾಕೋದ್ರಿಂದ ಹಿಂಸೆ ಆಗತ್ತೆ ಹೊರತು ಮತ್ತೆ ಒಳ್ಳೆ ಗಾಳಿ ತಗೊಳಕ್ಕಾಗಲ್ಲ ಅಂತ ಅವ್ರು ಹೇಳಿದ್ರು. ಕೇಳಲಿಲ್ಲ, ಅವ್ರಿಗೆ ತೊಂದರೆ ಕೊಟ್ರು. ಎಲ್ಲರೂ ಅವ್ರ ವಿರುದ್ಧವಾಗಿ ಬರೆದ್ರು. ಆದ್ರೆ ಏನ್ ಸಾಧಿಸಿದ್ರಿ? ಮಾಸ್ಕ್ ಹಾಕಿದ್ರಿಂದ ಏನ್ ಸಾಧಿಸಿದ್ರಿ ಅನ್ನೋದನ್ನ ಸರಿಯಾಗಿ ಅಧ್ಯಯನ ಮಾಡ್ಬೇಕಲ್ಲ. ಒಂದು ದೇಶದವ್ರು ಯಾವುದೇ ದೇಶದವ್ರು ಮಾಡಿ ಅಂದ್ರು ಅಂತ ಹೇಳ್ಬಿಟ್ಟು ನಾವು ಅದನ್ನೇ ಮಾಡ್ಕೊಂತ ಹೋದ್ರೆ ಅದರ ಅರ್ಥ ಇದೆಯಾ? ಇನ್ನು ಶಿಕ್ಷಣದ ವಿಷಯ ನೋಡಿದ್ರಂತೂ ಬಿಡಿ, ಅದು ಕೂಡ ತುಂಬಾ ಯಾಂತ್ರಿಕ ಆಗೋಗ್ಬಿಟ್ಟಿದೆ. ಯಾಂತ್ರಿಕ ಅಂದ್ರೆ ಯಾಂತ್ರಿಕ. ಅದರಲ್ಲೂ ಈ ಪಾಶ್ಚಾತ್ಯ ಶಿಕ್ಷಣ ಪದ್ಧತಿ ಏನಿದೆ ಅದು ಆ ದೇಶದಲ್ಲೇ ನೆಮ್ಮದಿ ಕೊಟ್ಟಿಲ್ಲ, ಆ ದೇಶಗಳಲ್ಲೇ ನೆಮ್ಮದಿ ಕೊಟ್ಟಿಲ್ಲ. ಇನ್ನು ನಮ್ಮ ದೇಶದಲ್ಲಿ ಹೇಗೆ ನೆಮ್ಮದಿ ಕೊಡುತ್ತೆ? ಪ್ರಾಮಾಣಿಕತೆಯನ್ನು ಬೆಳೆಸುತ್ತೆ, ಗಟ್ಟಿಮುಟ್ಟಾದ ಆಮೇಲಿಂದ ನೈತಿಕ ನೆಲೆಗಟ್ಟಿನ ಮೇಲೆ ಜನರನ್ನು ತಯಾರು ಮಾಡುತ್ತಾ ನಮ್ಮ ಶಿಕ್ಷಣ ಮಾಡ್ತಾ ಇದೆಯಾ ಅಂದ್ರೆ ಖಂಡಿತ ಇಲ್ಲ. ಅಪರಾಧಗಳು, ಅತ್ಯಾಚಾರಗಳು ಇದೆಲ್ಲ ಜಾಸ್ತಿ ಆಗ್ತಿರೋದು ನೋಡಿದ್ರೆ ಶಿಕ್ಷಣದ ವಿಷಯದಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗಿದೆ, ಆದರೆ ದಾರಿ ಸಿಗ್ತಾ ಇಲ್ಲ. ಈಗ ನಮಗೆ ಶಿಕ್ಷಣದ ವಿಷಯದಲ್ಲಿ ಜಪಾನ್ ನಮ್ಮೆಲ್ರಿಗೂ ಆದರ್ಶ ಆಗ್ಬೇಕು. ಅಲ್ಲಿ ಈಗ ನಮ್ಮಲ್ಲಿ ಯೂನಿವರ್ಸಿಟಿ ಲೆವೆಲ್ಗೆ ಹೆಚ್ಚು ದುಡ್ಡು ಖರ್ಚು ಮಾಡ್ತಾರೆ ಶಿಕ್ಷಣಕ್ಕೆ, ಅಲ್ಲಿ ಪ್ರೈಮರಿ ಎಜುಕೇಶನ್ಗೆ ಹೆಚ್ಚು ಖರ್ಚು ಮಾಡ್ತಾರೆ. ಅಂದ್ರೆ ಮಕ್ಕಳ ವ್ಯಕ್ತಿತ್ವ ಬೆಳೆಸೋದ್ರ ಕಡೆಗೆ ಮತ್ತು ದೇಶ ಪ್ರೇಮವನ್ನು ಬೆಳೆಸೋದು, ಸ್ವಚ್ಛತಾ ಪ್ರಜ್ಞೆ, ಪೌರ ಪ್ರಜ್ಞೆ, ಸಿವಿಕ್ ಸೆನ್ಸ್, ಈ ನಿಟ್ಟಿನಲ್ಲಿ ಅವರು ಹೆಚ್ಚಿನ ಗಮನ ಕೊಟ್ಟಿದ್ದಾರೆ, ಯಶಸ್ವಿನೂ ಆಗಿದ್ದಾರೆ. ನೀವು ಕೂಡ ಅಷ್ಟೇನೆ, ಸಾಧ್ಯ ಆದರೆ ಯೂಟ್ಯೂಬಲ್ಲಿ ಅಥವಾ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಜಪಾನಿನ ಜೀವನವನ್ನ ಅಧ್ಯಯನ ಮಾಡಿ. ನಿಮಗೆ ಯಾರಿಗಾದ್ರೂ ನಿಮ್ಮ ಜೀವನವನ್ನು ಚೆನ್ನಾಗಿ ರೂಪಿಸ್ಕೋಬೇಕು ಅಂತಿದ್ರೆ ಜಪಾನ್ ಮಾದರಿಯನ್ನ ಅನುಸರಿಸ, ಅವರ ಸಮಯ ಪಾಲನೆ, ಅವರ ಸ್ವಚ್ಛತಾ ಪ್ರಜ್ಞೆ, ಶಿಸ್ತು, ರಾಷ್ಟ್ರ ಪ್ರೇಮ, ಇದನ್ನ ನಾವು ಸಣ್ಣ ಹುಡುಗರಲ್ಲಿ ಬೆಳೆಸ್ಬೇಕು. ದೊಡ್ಡವರಂದ್ರೆ ಬರಲ್ಲ, ಸಣ್ಣ ಹುಡುಗರಲ್ಲೇ ಬೆಳೆಸ್ಬೇಕು. ನಮ್ಮ ಹುಡುಗರಿಗೆ ನಮ್ಮ ಶಾಲೆಗಳು ಬೆಳೆಸ್ತಾ ಇದ್ದಾವ ಅಂದ್ರೆ ಡೌಟ್ ಬರ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನಶೀಲರು ಆಗೋಣ, ಪ್ರಯತ್ನ ಮಾಡೋಣ. ಅಂತಹ ಸದ್ಬುದ್ಧಿಯನ್ನ ನಾವೇ ತಂದ್ಕೋಬೇಕು. ದೇವ್ರು ಕೊಡ್ತಾನ? ದೇವ್ರೇನ್ ಜಪಾನ್ನವ್ರಿಗೆ ವಿಶೇಷವಾಗಿ ಸದ್ಬುದ್ಧಿ ಕೊಟ್ಟಿಲ್ಲ. ಅಲ್ಲಿ ಏನೋ ಮೊದ್ಲಿಂದನೂ ಅಷ್ಟೇನೆ, ಅವ್ರ ಒಟ್ಟ ಪರಕೀಯರ ಆಡಳಿತಕ್ಕೆ ಒಳಗಾಗ್ಲಿಲ್ಲ. ಅವ್ರು ಅಷ್ಟು ಸಣ್ಣ ದೇಶ ಇದ್ರು ಕೂಡ ನಾವು ರಾಜಕೀಯ ವ್ಯವಸ್ಥೆಯನ್ನು ಕೆಡಿಸ್ಕೊಂಡು ಹೊಟ್ಟೆ ಕಿಚ್ಚನ್ನು ಬೆಳೆಸ್ಕೊಂಡು ಪರಕೀಯರ ಆಳ್ವಿಕೆಗೆ ಒಳಗಾಗಿದ್ದೀವಿ. ಹಾಗಾಗಿ ನಮ್ಮ ಪದ್ಧತಿಗಳು, ನಮ್ಮ ಎಲ್ಲವನ್ನೂ ಮಾರ್ಕೊಂಡಂಗೆ ಆಗ್ಬಿಟ್ಟಿದೆ. ಅದಕ್ಕೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ತೀವ್ರವಾದ ಆಲೋಚನೆ ಮಾಡಬೇಕು. ಇಲ್ಲದೆ ಹೋದ್ರೆ ಬಹಳ ದೊಡ್ಡ ತೊಂದರೆಯನ್ನು ಅನುಭವಿಸ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಆಲೋಚನೆ ಮಾಡುವಂತೆ ಆಗಲಿ ಅಂತ ಹಾರೈಸೋಣ. ಸರ್ವರಿಗೂ ಶರಣ ಶರಣ.